Hello students, welcome back to the channel. Today we are cracking a super easy high scoring question in your English paper. That is question number 12. Fill in the blanks with appropriate expressions given in the brackets. ಎಕ್ಸಾಮ್ನಲ್ಲಿ ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಬ್ರ್ಯಾಕೆಟ್ಸ್ನಲ್ಲಿ ನಿಮಗೆ 3 ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ಕರೆಕ್ಟ್ ಆದ 2 ಎಕ್ಸ್ಪ್ರೆಷನ್ಸ್ನ ಚೂಸ್ ಮಾಡಿ ನೀವು ಬ್ಲ್ಯಾಂಕ್ನ ಫಿಲ್ ಮಾಡಬೇಕು. ನೆನ್ಪಿಡಿ, ಆನ್ಸರ್ ಬರೆಯುವಾಗ ಇಡೀ ಪ್ಯಾರಾಗ್ರಾಫ್ ಬರೀಬೇಕು. ರೈಟ್ ದ ಗಿವನ್ ಪ್ಯಾರಾಗ್ರಾಫ್ ಇನ್ ದ ಆನ್ಸರ್ ಪೇಪರ್ ವಿತ್ ದ ಫಿಲ್ಡ್ ಬ್ಲ್ಯಾಂಕ್ಸ್ ಕ್ಲಿಯರ್ಲಿ ಅಂಡರ್ಲೈನ್ಡ್. ಸೊ ಇಡೀ ಪ್ಯಾರಾಗ್ರಾಫ್ ಬರೆದು ತುಂಬಿರೋ ಆನ್ಸರ್ಸ್ನ ಅಂಡರ್ಲೈನ್ ಮಾಡಬೇಕು. ಇವತ್ತಿನ ವಿಡಿಯೋದಲ್ಲಿ ನಾವು ಎಕ್ಸ್ಪ್ರೆಷನ್ಸ್, ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರ, ಅದಕ್ಕೆ ಸರಳವಾದ ವಿವರಣೆನ ಕಲಿಯೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. Our first question, Tendulkar is called the greatest of all times cricket player. He never dash from practice as a young cricketer. Due to his regular practice, he became dash in the game. The options given are well versed, vanished into, shied away. ಇದಕ್ಕೆ ಸರಿಯಾದ ಉತ್ತರ ಫಸ್ಟ್ ಬ್ಲ್ಯಾಂಕ್ ಏನು, he never shied away. Due to his regular practice, he became well versed in the game. ಫಸ್ಟ್ ಒಂದು ನೋಡೋಣ. ಇದು ಯಾರ ಬಗ್ಗೆ ಇದೆ? ಇದು ತೆಂಡೂಲ್ಕರ್ ಬಗ್ಗೆ ಇದೆ. ಹಿ ನೆವರ್ ಶೈಡ್ ಅವೇ ಫ್ರಮ್ ದ ಪ್ರಾಕ್ಟೀಸ್ ಅಂತಂದರೆ, ಶೈಡ್ ಅವೇ ಅಂತಂದರೆ ಹೆದರಿ ಹಿಂದೆ ಸರಿಯುವುದು ಅಥವಾ ತಪ್ಪಿಸ್ಕೊಳ್ಳೋದು, ಅಂದರೆ ಟು ಅವಾಯ್ಡ್ ಡೂಯಿಂಗ್ ಸಮಥಿಂಗ್ ಔಟ್ ಆಫ್ ಫಿಯರ್ ಆರ್ ಲೇಸಿನೆಸ್. ಸಚಿನ್ ಯಾವತ್ತೂ ಪ್ರಾಕ್ಟೀಸಿಂದ ಹಿಂದೆ ಸರಿಲಿಲ್ಲ. ಡ್ಯೂ ಟು ರೆಗ್ಯುಲರ್ ಪ್ರಾಕ್ಟೀಸ್ ಹಿ ಬಿಕೇಮ್ ವೆಲ್ ವರ್ಸ್ಡ್ ಇನ್ ದ ಗೇಮ್. ವೆಲ್ ವರ್ಸ್ಡ್ ಅಂದರೆ ಒಂದು ವಿಷಯದಲ್ಲಿ ಭಾರಿ ಪ್ರವೀಣರಾಗುವುದು ಅಥವಾ ಎಕ್ಸ್ಪರ್ಟ್ ಆಗುವುದು ಅಂತ ಅರ್ಥ. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋಣ. ಬೋರಸ್ ಸೇಸ್ ದ್ಯಾಟ್ ಆಲ್ ಚಿಲ್ಡ್ರನ್ ಫೇಲ್ ಟು ಗಿವ್ ದರ್ ಮದರ್ಸ್ ದ ಡಿಸರ್ವ್ಡ್ ಹ್ಯಾಪಿನೆಸ್ ಬಿಕಾಸ್ ದ ಮದರ್ಸ್ ಆರ್ ಡ್ಯಾಶ್, ಹೌಎವರ್ ಇಟ್ ಡಸ್ ನಾಟ್ ಡ್ಯಾಶ್ ದೆಮ್ ಬಿಫೋರ್ ಹರ್ ಡೆತ್. ದ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಡಾನ್ ಆನ್, ಟೇಕನ್ ಫಾರ್ ಗ್ರಾಂಟೆಡ್, ಕೀಪ್ ಇನ್ ಮೈಂಡ್. ಇದರಲ್ಲಿ ಸರಿಯಾದ ಉತ್ತರ ಏನು? ಮದರ್ಸ್ ಆರ್, ದಟ್ ಈಸ್ ಇಲ್ಲಿ ಫಸ್ಟ್ ಬ್ಲ್ಯಾಂಕಲ್ಲಿ ಏನು ಬರೀಬೇಕು? ಮದರ್ಸ್ ಆರ್ ಟೇಕನ್ ಫಾರ್ ಗ್ರಾಂಟೆಡ್. ಹೌಎವರ್ ಇಟ್ ಡಸ್ ನಾಟ್ ಡಾನ್ ಆನ್, ಕೀಪ್ ಇನ್ ಮೈಂಡ್ ಇಲ್ಲ, ಇಟ್ ಈಸ್ ಡಾನ್ ಆನ್. ಟೇಕನ್ ಫಾರ್ ಗ್ರಾಂಟೆಡ್, ಮದರ್ಸ್ ಆರ್ ಟೇಕನ್ ಫಾರ್ ಗ್ರಾಂಟೆಡ್ ಅಂತಂದರೆ ಯಾರಾದರೂ ಪ್ರೀತಿ ಅಥವಾ ಉಪಕಾರಕ್ಕೆ ಬೆಲೆ ಕೊಡದೆ ನಿರ್ಲಕ್ಷ್ಯ ಮಾಡುವುದು ಅಂತ, ಅಂದರೆ ಫೇಲ್ ಟು ಪ್ರಾಪರ್ಲಿ ಅಪ್ರಿಷಿಯೇಟ್. ಆದರೆ ತಾಯಿ ತೀರೋಗ ಮುನ್ನ ಈ ತಪ್ಪು ಮಕ್ಕಳಿಗೆ ಅರಿವಾಗುವುದಿಲ್ಲ. ಇಟ್ ಡಸ್ ನಾಟ್ ಡಾನ್ ಆನ್ ದೆಮ್, ಡಾನ್ ಆನ್ ದೆಮ್ ಅಂದರೆ ಅವರಿಗೆ ಅರಿವಾಗುವುದಿಲ್ಲ, ತಡವಾಗಿ ಸತ್ಯ ಅರಿವಾಗುವುದು. ಟು ಸಡನ್ಲಿ ರಿಯಲೈಸ್ ಸಮಥಿಂಗ್ ಅಥವಾ ರಿಯಲೈಸ್ ಆಗದೆ ಇರೋದು. ಬಿಫೋರ್ ಹರ್ ಡೆತ್ ಅಂತಂದರೆ ತಡವಾಗಿ ಅರಿವಾಗುವುದು ಅಂತ. ಮೂರನೇದು ನೋಡೋಣ. ಇಫ್ ಎನಿ ಒನ್ ವಾಂಟ್ಸ್ ಟು ಅಚೀವ್ ಎನಿಥಿಂಗ್ ಇನ್ ಲೈಫ್, ಒನ್ ಮಸ್ಟ್ ಡ್ಯಾಶ್ ದ್ಯಾಟ್ ಇಟ್ ಆಲ್ವೇಸ್ ರಿಕ್ವೈರ್ಸ್ focused hard work to achieve it. One should not dash any opportunity that comes on the way. The options are set a project, throw away, keep in mind. So illenide, if anyone wants to achieve anything in life, one must keep in mind that it always requires focused hard work. Keep in mind. One should not, ಇವಾಗ ಕೀಪ್ ಇನ್ ಮೈಂಡ್ ಆಯಿತು, ಉಳಿದಿರೋದು ಸೆಟ್ ಎ ಪ್ರಾಜೆಕ್ಟ್ ಮತ್ತು ಥ್ರೋ ಅವೇ. ನೀವು ನನ್ನ ಹಿಂದಿನ ವಿಡಿಯೋನ ನೋಡಿದ್ರೆ ಗೊತ್ತಾಗುತ್ತೆ, ನಾನು ನಿಮಗೆ ಟೆಕ್ನಿಕ್ಸ್ ಹೇಳ್ಕೊಟ್ಟಿದ್ದೀನಿ ಹೇಗೆ ಕರೆಕ್ಟ್ ಆಪ್ಷನ್ನ ಚೂಸ್ ಮಾಡೋದು ಅಂತ. ಫಸ್ಟು ನೀವು ಇಲ್ಲಿ ಕೊಟ್ಟಿರೋ ಪ್ಯಾರಾಗ್ರಾಫ್ ಏನು ಹೇಳುತ್ತೆ, ವಾಟ್ ಈಸ್ ಇಟ್ ದಟ್ ಇಸ್ ಟ್ರೈಂಗ್ ಟು ಕನ್ವೆ, ದ ವೈಬ್ ಆರ್ ದ ಎಮೋಷನ್ ಆಫ್ ದಿಸ್ ಪ್ಯಾರಾಗ್ರಾಫ್ನ ಕಂಡು ಹಿಡ್ಕೊಳ್ಬೇಕು. ಆಮೇಲೆ ಯಾವ ಆನ್ಸರ್ ನಿಮಗೆ ಪಕ್ಕಾ ಗೊತ್ತೋ ಅದನ್ನು ಫಿಲ್ ಮಾಡಿಬಿಡಿ. ಆವಾಗ ಯು ವಿಲ್ ಬಿ ಲೆಫ್ಟ್ ವಿತ್ 2 ಆಪ್ಷನ್ಸ್ ಆ್ಯಂಡ್ 1 ಬ್ಲ್ಯಾಂಕ್ ಆ್ಯಂಡ್ ಇಟ್ ಈಸ್ ಮಚ್ ಈಸಿಯರ್ ಟು ಫಿಲ್ ಇಟ್. ಒನ್ ಶುಡ್ ನಾಟ್ ಸೆಟ್ ಎ ಪ್ರಾಜೆಕ್ಟ್ ಆಗುತ್ತಾ? ಅಲ್ಲ. ಸೊ ಒನ್ ಶುಡ್ ನಾಟ್ ಥ್ರೋ ಅವೇ ಆಗುತ್ತಾ? ಆಗತ್ತೆ. ಥ್ರೋ ಅವೇ, ಒನ್ ಶುಡ್ ನಾಟ್ ಥ್ರೋ ಅವೇ ಎನಿ ಆಪರ್ಚುನಿಟಿ ಅಂತಂದರೆ ಇದನ್ನು ಕೀಪ್ ಇನ್ ಮೈಂಡ್ ಅಂತಂದರೆ ನೆನಪಿಟ್ಕೊಳ್ಬೋದು ಅಂತ ಅರ್ಥ. ಕಷ್ಟಪಟ್ಟು, ಯಶಸ್ಸಿಗೆ ಕಷ್ಟಪಟ್ಟು ದುಡಿಬೇಕು ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಅಷ್ಟೇ ಅಲ್ಲ, ಒನ್ ಶುಡ್ ನಾಟ್ ಥ್ರೋ ಅವೇ ಅಂತಂದರೆ ಅವಕಾಶವನ್ನು ಕೈ ಚೆಲ್ಲುವುದು ಅಥವಾ ಪೋಲ್ ಮಾಡುವುದು, ವೇಸ್ಟ್ ಮಾಡೋದು, ಟು ವೇಸ್ಟ್ ಆನ್ ಆಪರ್ಚುನಿಟಿ ಅಂತ ಇದರ ಅರ್ಥ.
Fourth one, the businessman in our street got his daughter married off recently. He had invited dash of our town. The people living in the street had dash the traffic jams till evening. ಇದಕ್ಕೆ ಸರಿಯಾದ ಉತ್ತರ he had invited. put up with ಆಗೋದಿಲ್ಲ. all and sundry ಆಗತ್ತಾ ನೋಡೋಣ. ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಆಗತ್ತಾ ನೋಡೋಣ. ಇದರಲ್ಲಿ ನಿಮಗೆ ಯಾವುದು ಪಕ್ಕ ಫಸ್ಟು ಅದನ್ನು ಬರೆಯೋಣ. ಪೀಪಲ್ ಲಿವಿಂಗ್ ಇನ್ ದ ಸ್ಟ್ರೀಟ್ ಹ್ಯಾಡ್ ಟು ಡ್ಯಾಶ್ ದ ಟ್ರಾಫಿಕ್ ಜಾಮ್ಸ್ ಟಿಲ್ ದ ಈವ್ನಿಂಗ್. ಸೊ ಆಲ್ ಆ್ಯಂಡ್ ಸಂಡ್ರಿ ಆಗೋದಿಲ್ಲ, ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಆಗೋದಿಲ್ಲ. ಸೊ ಇಲ್ಲಿ ಫಸ್ಟ್ ನಮಗೆ ಯಾವ ಉತ್ತರ ಗೊತ್ತೋ ಅದನ್ನು ಬರೆದ್ಬಿಡೋಣ. ಪೀಪಲ್ ಲಿವಿಂಗ್ ಇನ್ ದ ಸ್ಟ್ರೀಟ್ ಹ್ಯಾಡ್ ಟು, this fits this blank. So we'll write the answer first. Put up with. What is the meaning of put up with? ಸಹಿಸ್ಕೊಳ್ಳುವುದು ಅಥವಾ ಟಾಲರೇಟ್ ಮಾಡುವುದು ಅಂತ. ಸೊ ಇದು ಆಯಿತು. ಇವಾಗ ಒಂದು ಬ್ಲ್ಯಾಂಕ್ ಇದೆ, ಎರಡು ಆಪ್ಷನ್ಸ್ ಉಳಿದಿದೆ. ಆಲ್ ಆ್ಯಂಡ್ ಸಂಡ್ರಿ, ಲೀಪ್ಸ್ ಆ್ಯಂಡ್ ಬೌಂಡ್ಸ್. ಹಿ ಹ್ಯಾಡ್ ಇನ್ವೈಟೆಡ್ ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಅಂತ ಆಗುತ್ತಾ? ಇಲ್ಲ. ಆಲ್ ಆ್ಯಂಡ್ ಸಂಡ್ರಿ ಆಗುತ್ತಾ? ಎಸ್, ವಿ ಆರ್ ಲೆಫ್ಟ್ ವಿತ್ 50-50 ಚಾನ್ಸ್ ಅಲ್ವಾ. ಸೊ ಅದರಲ್ಲಿ ಆಲ್ ಆ್ಯಂಡ್ ಸಂಡ್ರಿ ಆಗುತ್ತೆ. ಆಲ್ ಆ್ಯಂಡ್ ಸಂಡ್ರಿ ಅಂತಂದರೆ ಎಲ್ಲರನ್ನು ಭೇದ ಭಾವ ಇಲ್ಲದೆ ಕರೆಯುವುದು, ಎವ್ರಿ ಒನ್ ಕಲೆಕ್ಟಿವ್ಲಿ ಅಂತ ಇದರ ಅರ್ಥ. ಸೊ ಆಲ್ ಆ್ಯಂಡ್ ಸಂಡ್ರಿ. ನಾವು ಮೂವಿಂಗ್ ಆನ್ ಟು ದ ಫಿಫ್ತ್ ಒನ್. The parents dream of making their children engineers or doctors, but children learn things dash and fail to clear competitive exams. The parents finally realize what their dreams dash. So here, but the children learn things. ಏನಿರ್ಬೋದು ಇದರಲ್ಲಿ? ಥಿಂಗ್ಸ್ ಕಮ್ ಟು ಇಲ್ಲ. ಬೈ ಹಾರ್ಟ್ ಚಾನ್ಸಸ್ ಆರ್ ದೇರ್. ಟೇಕ್ ರೆಫ್ಯೂಜ್ ಇಲ್ಲ. ಸೊ ಉಳಿದಿರೋ ಆಪ್ಷನ್ ನಮಗೆ ಕರೆಕ್ಟ್ ಆಪ್ಷನ್ ಇದರಲ್ಲಿ 3 ಚಾಯ್ಸಲ್ಲಿ ನೋಡಿದ್ರೆ ಬೈ ಹಾರ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಬಟ್ ದ ಚಿಲ್ಡ್ರನ್ ಲರ್ನ್ ಥಿಂಗ್ಸ್, ಇಲ್ಲಿ ಬೈ ಹಾರ್ಟ್ ಹಾಕೋಣ. ಇವಾಗ ಇದಾಯಿತು. ಬಟ್ ಒನ್ ಥಿಂಗ್ ಚಿಲ್ಡ್ರನ್, ಪ್ಲೀಸ್ ರಿಮೆಂಬರ್, ಎಕ್ಸಾಮ್ನಲ್ಲಿ ನೀವು ಹೀಗೆ ಅಂಡರ್ಲೈನ್ ಮಾಡೋದಾಗಲಿ ಅಥವಾ ಕಟ್ ಮಾಡೋದಾಗಲಿ ಮಾಡಬೇಡಿ. ನೀವು ಕ್ವೆಶ್ಚನ್ ಪೇಪರ್ ಮೇಲೆ ಎಲ್ಲೂ ಏನೂ ಬರೀಕೊಡ್ದು, ಏನೂ ಮಾರ್ಕ್ ಮಾಡಿಕೊಡ್ದು. ಓಕೆ, ದಿಸ್ ಈಸ್ ಓನ್ಲಿ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಐಮ್ ರೈಟಿಂಗ್ ಹಿಯರ್. ಇವಾಗ ನಮಗೆ ಉಳಿದಿರೋದು 2 ಆಪ್ಷನ್, ಕಮ್ ಟು, ಟೇಕ್ ರೆಫ್ಯೂಜ್. ಇಲ್ಲಿ ಏನು ಕೊಟ್ಟಿದೆ? ದ ಪೇರೆಂಟ್ಸ್ ಫೈನಲಿ ರಿಯಲೈಸ್ ವಾಟ್ ದೇರ್ ಡ್ರೀಮ್ಸ್. ಟೇಕ್ ರೆಫ್ಯೂಜ್ ಆಗೋದಿಲ್ಲ. ಸೊ ಇಟ್ ಈಸ್ ಕಮ್ ಟು. ಇದರ ಅರ್ಥ ನೋಡೋಣ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಬೈ ಹಾರ್ಟ್ ಅಂತಂದರೆ ಏನು? ಬಾಯಿ ಪಾಠ ಮಾಡೋದು. ಬಟ್ ಚಿಲ್ಡ್ರನ್ ಲರ್ನ್ ಥಿಂಗ್ಸ್ ಬೈ ಹಾರ್ಟ್ ಅಂದರೆ ಬಾಯಿ ಪಾಠ ಮಾಡ್ತಾರೆ ಆ್ಯಂಡ್ ಫೇಲ್ ಟು ಕ್ಲಿಯರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಅಂದರೆ ಸುಮ್ಮನೆ ಬಾಯಿ ಪಾಠ ಮಾಡಿ, ದಟ್ ಇಸ್ ರೋಟ್ ಲರ್ನಿಂಗ್. ಹೀಗೆ ಓದಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸು ಕ್ಲಿಯರ್ ಆಗೋದಿಲ್ಲ ಅಲ್ವಾ. ಆಗ ಪೋಷಕರಿಗೆ ಅರ್ಥ ಆಗುತ್ತೆ ಅವರ ಕನಸುಗಳು ಕೊನೆಗೆ ಏನಾದವು ಅಂತ. ವಾಟ್ ದೇರ್ ಡ್ರೀಮ್ಸ್ ಕಮ್ ಟು ಅಂತಂದರೆ ಇನ್ನು ಕನಸುಗಳು ಏನಾದವು ಅಂತಂದರೆ ಒಂದು ನಿರ್ದಿಷ್ಟ ಸ್ಥಿತಿಗೆ ಬಂದು ನಿಲ್ಲುವುದು ಅಥವಾ ಮುಕ್ತಾಯವಾಗುವುದು. ಟು ರಿಸಲ್ಟ್ ಇನ್ ಅ ಪರ್ಟಿಕ್ಯುಲರ್ ಸಿಚುಯೇಷನ್. ಸ್ಟೂಡೆಂಟ್ಸ್, ಇಷ್ಟರಲ್ಲೇ ನಿಮಗೆ ಎಕ್ಸ್ಪ್ರೆಷನ್ ಹೇಗೆ ಚೂಸ್ ಮಾಡಬೇಕು ಅಂತ ಐಡಿಯಾ ಸಿಗ್ತಿದೆ ಅಲ್ವಾ. ಇದೇ ಥರ ಈಸಿ ಎಕ್ಸಾಮ್ ಟ್ರಿಕ್ಸ್ಗಾಗಿ ತಕ್ಷಣ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆ ಬೆಲ್ ಐಕನ್ನ ಒತ್ತಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಒಂದು ಪುಟ್ಟ ಲೈಕ್ ಕೊಡಿ. ಆಮೇಲೆ ನಿಮಗೆ ಇನ್ನೇನಾದರೂ ಉತ್ತರ ಬೇಕು, ಡೌಟ್ಸ್ ಇದ್ದಲ್ಲಿ ಅಥವಾ ನಿಮಗೆ ವಿಡಿಯೋದಲ್ಲಿ ಇನ್ನೇನಾದರೂ ಪ್ರಶ್ನೆ ಇದ್ದಲ್ಲಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ತಿಳಿಸಿ. ಮುಂದಿನ ಪ್ರಶ್ನೆ ನೋಡೋಣ. ದ ಫ್ಯಾನ್ಸ್ ಆಫ್ ದ ಫಿಲ್ಮ್ ಸ್ಟಾರ್ ವರ್ ಥ್ರಿಲ್ಡ್ ಟು ಸಿ ಹಿಮ್ ಇನ್ ಡ್ಯಾಶ್. ವೆನ್ ದ ಬಿಗ್ crowd rushed towards him, the situation got dash and the police could not do anything. First you understand the emotion or the vibe or the situation of this paragraph. ಇಲ್ಲಿ ಏನು ಫಿಲಮ್ ಸ್ಟಾರ್ ಮತ್ತು ಅವ್ರ ಫ್ಯಾನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಆಯಿತಾ. ದ ಫ್ಯಾನ್ಸ್ ವರ್ ಥ್ರಿಲ್ಡ್ ಟು ಸಿ ದ ಸ್ಟಾರ್ ಇನ್ ಡ್ಯಾಶ್. ಇನ್ ಅಂತಂದರೆ ಏನು? ಇನ್ ಯಾವುದರಲ್ಲಿ ಅವನನ್ನು ನೋಡೋಕ್ಕೆ? ವ್ಯಾನಿಷ್ ಇಂಟು ತಿನ್ ಏರ್ ಆಗಲ್ಲ, ಔಟ್ ಆಫ್ ಹ್ಯಾಂಡ್ ಆಗೋದಿಲ್ಲ, ಫ್ಲಶ್ ಆ್ಯಂಡ್ ಬ್ಲಡ್. ಇಲ್ಲಿ ಫ್ಲಶ್ ಆ್ಯಂಡ್ ಬ್ಲಡ್ ಅಂತಂದರೆ ಏನು ಅರ್ಥ? ಜೀವಂತವಾಗಿ, ಅಂದರೆ ಕಣ್ಣಾರೆ ಖುದ್ದಾಗಿ ನೋಡುವುದು. ಇನ್ ಪರ್ಸನ್, ಅಲೈವ್ ಅಂತ ಅರ್ಥ. ಸೊ ದ ಫಸ್ಟ್ ಬ್ಲ್ಯಾಂಕ್ that you have to fill is in flesh and blood. When the big crowd rushed towards him, the situation got, so ಇದು ಆಲ್ರೆಡಿ ಫಿಲ್ ಮಾಡಿದ್ದೀವಿ. ಸಿಚುಯೇಷನ್ ಗಾಟ್ ವ್ಯಾನಿಷ್ ಇಂಟು ತಿನ್ ಏರ್ ಆಗೋದಿಲ್ಲ,
ಔಟ್ ಆಫ್ ಹ್ಯಾಂಡ್. ಔಟ್ ಆಫ್ ಹ್ಯಾಂಡ್ ಅಂದರೆ ನಿಯಂತ್ರಣ ಕಳ್ಕೊಳ್ಳೋದು, ನಿಯಂತ್ರಣ ತಪ್ಪೋಗೋದು, ಔಟ್ ಆಫ್ ಕಂಟ್ರೋಲ್ ಅಂತ ಅರ್ಥ. ನೆಕ್ಸ್ಟ್ 7th one. Boris says that it would be wonderful to write a history of book. He will dash. However, he says that an 83-year-old man cannot dash of this kind for himself. ಸೊ ಇಲ್ಲಿ ಏನಾಗುತ್ತೆ, he will dash ಅಂತಂದರೆ ಇಲ್ಲಿ ಏನಿರ್ಬೋದು ಇಲ್ಲಿ. ಸೊ ಈ ಥರ ಪ್ರಶ್ನೆ ಬಂದಾಗ ಒಂದು ಸ್ವಲ್ಪ ಟ್ರಿಕ್ಕಿಯಾಗಿರುತ್ತೆ ನೋಡಿ. ಹಿ ವಿಲ್ ಸೆಟ್ ಅ ಪ್ರಾಜೆಕ್ಟು ಬರಿಬೋದು ಇಲ್ಲಿ. ಆಮೇಲೆ 83-year-old ಮ್ಯಾನ್ ಕೆನಾಟ್ ಕೀಪ್ ಇಟ್ ಇನ್ ಮೈಂಡು ಆಗುತ್ತೆ. ಬಟ್ ನಿಮಗೆ ಈ ಪಾಠದ ಕಾಂಟೆಕ್ಸ್ಟ್ ಗೊತ್ತಿದೆ ಅಲ್ವಾ, ಅದಕ್ಕೆ ನೀವು ಕರೆಕ್ಟಾಗಿ ಇಲ್ಲಿ ಉತ್ತರನ ಬರಿಬೋದು. ಹಿ ವಿಲ್ ಇಲ್ಲೇನು ಬರಿಬೇಕಾಗತ್ತೆ ನಾವು, ಹಿ ವಿಲ್, ದಿಸ್ ವಿಲ್ ಬಿ ಮೋರ್ ಅಪ್ರಾಪ್ರಿಯೇಟ್. ಹಿ ವಿಲ್ ಕೀಪ್ ಇಟ್ ಇನ್ ಮೈಂಡ್. Correct? However, he says that an 83-year-old man cannot dash of this kind for himself ಅಂತಂದರೆ ಸೆಟ್ ಅ ಪ್ರಾಜೆಕ್ಟ್. ಸೊ ಟೇಕನ್ ಫಾರ್ ಗ್ರಾಂಟೆಡ್ 2 ಬ್ಲ್ಯಾಂಕ್ಗೂ ಫಿಟ್ ಆಗೋದಿಲ್ಲ. Once the students dash the habit of active listening, they start understanding things clearly. When the lessons are understood very well, the students dash with right answers readily. ಇಲ್ಲೇನೇನಿದೆ ಆಪ್ಷನ್ಸು, ಕಮ್ ಅಪ್, ಗೆಟ್ ಇನ್ ಟು, ಚಾನ್ಸ್ ಜೆಸ್ಚರ್. ಸೊ ಇದರಲ್ಲಿ ಉತ್ತರ ಏನು, ಒನ್ಸ್ ದ ಸ್ಟೂಡೆಂಟ್ಸ್ ಗೆಟ್ ಇನ್ ಟು ದ ಹ್ಯಾಬಿಟ್ ಆಫ್ ಆ್ಯಕ್ಟಿವ್ ಲಿಸ್ನಿಂಗ್ ಆಗುತ್ತಾ, ಅಥವಾ ಕಮ್ ಅಪ್ ವಿತ್ ದ ಆನ್ಸರ್ ಹ್ಯಾಬಿಟ್ ಆಫ್ ಆ್ಯಕ್ಟಿವ್ ಲಿಸ್ನಿಂಗ್ ಆಗುತ್ತಾ ನೋಡೋಣ. ಸಪೋಸ್ ನಿಮಗೆ ಡೌಟ್ಸ್ ಇದ್ದರೆ ಗೋ ಟು ದ ನೆಕ್ಸ್ಟ್ ಬ್ಲ್ಯಾಂಕ್. ವೆನ್ ದ ಲೆಸನ್ಸ್ ಆರ್ ಅಂಡರ್ಸ್ಟುಡ್ ವೆರಿ ವೆಲ್, ದ ಸ್ಟೂಡೆಂಟ್ಸ್ ಡ್ಯಾಶ್ ವಿತ್ ರೈಟ್ ಆನ್ಸರ್ಸ್ ರೆಡಿಲಿ. ಚಾನ್ಸ್ ಜೆಸ್ಚರು ಎರಡಕ್ಕೂ ಫಿಟ್ ಆಗೋದಿಲ್ಲ ಅಲ್ವಾ. ಸೊ ಇಲ್ಲಿ ನೋಡಿ, ಇದಕ್ಕೆ ನಿಮ್ಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ವೆನ್ ದ ಲೆಸನ್ಸ್ ಆರ್ ಅಂಡರ್ಸ್ಟುಡ್ ವೆರಿ ವೆಲ್, ದ ಸ್ಟೂಡೆಂಟ್ಸ್ ಕಮ್ ಅಪ್ ವಿತ್. ಕರೆಕ್ಟ್? ವೈ ಕಮ್ ಅಪ್ ವಿತ್? ವಾಟ್ ಡಸ್ ಇಟ್ ಮೀನ್? ಕಮ್ ಅಪ್ ವಿತ್ ಅಂತಂದರೆ ಏನು ಅರ್ಥ? ಕಮ್ ಅಪ್ ವಿತ್ ಅಂತಂದರೆ ಉತ್ತರನ ಹುಡುಕಿ ಪ್ರಸ್ತುತಪಡಿಸೋದು, ಟು ಸಜೆಸ್ಟ್ ಆರ್ ಪ್ರೊಡ್ಯೂಸ್ ಆ್ಯನ್ ಆನ್ಸರ್. ಸೊ ವಿ ವಿಲ್ ಫಿಲ್ ದಿಸ್ ಅಪ್ ಫಸ್ಟ್. ನೆಕ್ಸ್ಟ್, ಸೊ ವಿ ಆರ್ ಲೆಫ್ಟ್ ವಿತ್ ದಿಸ್ ಬಿಕಾಸ್ ವಿ ಹ್ಯಾಡ್ the doubt between these 2 answers. Now we have filled in this. Now we can fill this blank with the remaining option. Get into. So once the students get into the habit of active listening, ಅಂದರೆ ಇದರ ಅರ್ಥ ಏನು, ವಿದ್ಯಾರ್ಥಿಗಳು ಒಮ್ಮೆ ಆ್ಯಕ್ಟಿವ್ ಆಗಿ ಕೇಳಿಸ್ಕೊಳ್ಳುವ ಹವ್ಯಾಸ ಬೆಳೆಸಿಕೊಂಡ್ರೆ ಅಂತ. ಒನ್ಸ್ ದೇ ಗೆಟ್ ಇನ್ ಟು ದ ಹ್ಯಾಬಿಟ್ ಅಂತಂದರೆ ಒಂದು ಅಭ್ಯಾಸವನ್ನು ರೂಢಿಗೊಳಿಸಿಕೊಳ್ಳುವುದು, ಟು ಡೆವಲಪ್ ಅ ಹ್ಯಾಬಿಟ್. ಪಾಠ ಚೆನ್ನಾಗಿ ಅರ್ಥ ಆದರೆ ಅವರು ಉತ್ತರಗಳೊಂದಿಗೆ ರೆಡಿ ಆಗ್ತಾರೆ. ಕಮ್ ಅಪ್ ವಿತ್ ಅಂತಂದರೆ ಆಲೋಚನೆ ಅಥವಾ ಉತ್ತರವನ್ನು ಹುಡುಕಿ ಪ್ರೆಸೆಂಟ್ ಮಾಡುವುದು, ಪ್ರೊಡ್ಯೂಸ್ ಮಾಡೋದು ಅಂತ ಅರ್ಥ. ಮುಂದಿನ ಪ್ರಶ್ನೆ ಏನು, ಆ್ಯಸ್ ರಮೇಶ್ ವಾಸ್ ಡಯಾಬಿಟಿಕ್, he had decided to dash consuming sweets as per doctor's advice. His dash when he saw a sweet packet printed with sugar free on it. So illi understand the concept. Okay, he is diabetic, so he had decided dash consuming sweets ಅಂತಂದರೆ he had decided to ಏನಿರ್ಬೋದು, give up. ಇಮಿಡಿಯೇಟಾಗಿ ನಿಮ್ಗೆ ಅರ್ಥ ಆಗುತ್ತೆ. ಗಿವ್ ಅಪ್ ಅಂತಂದರೆ ಏನು ಅರ್ಥ, ಸಂಪೂರ್ಣವಾಗಿ ತ್ಯಜಿಸುವುದು ಅಥವಾ ಬಿಟ್ಬಿಡೋದು, ಟು ಸ್ಟಾಪ್ ಡೂಯಿಂಗ್ ಆರ್ ಕನ್ಸ್ಯೂಮಿಂಗ್ ಸಮಥಿಂಗ್. ಸೊ ದಿಸ್ ಇಸ್ very clear here. As per doctor's advice, his dash when he saw sweet packet printed with sugar free on it. ಇನ್ನು ಫಿಕ್ಸ್ ಅಂದರೆ ಗೊಂದಲದಲ್ಲಿರೋದು. ಸೊ ಇದು ಈ ಆಪ್ಷನ್ ಅಂತೂ ಫಿಟ್ ಆಗೋದೇ ಇಲ್ಲ ಇದೆರಡಕ್ಕೂ. ಸೊ ಹಿಸ್ ಇದು ಆಯಿತು, ಉಳಿದಿರೋದು ಇದು ಹಿಸ್ ಫೇಸ್ ಲಿಟ್ ಅಪ್. ಫೇಸ್ ಲಿಟ್ ಅಪ್ ಅಂತಂದರೆ ಸಂತೋಷದಿಂದ ಮುಖ ಅರಳುವುದು, ಪ್ರಕಾಶಮಾನವಾಗೋದು, ಟು ಶೋ ಸಡನ್ ಹ್ಯಾಪಿನೆಸ್ ಅಂತ ಇದರ ಅರ್ಥ. ಮುಂದಿನ ಪ್ರಶ್ನೆ ನೋಡೋಣ. NSS is introduced dash college curriculum. The NSS volunteers become dash in carrying out selfless social service activities. So the options are well versed, to come off, as part of. ಇಲ್ಲಿ ಫಸ್ಟ್ ಬ್ಲ್ಯಾಂಕ್ ಈಸಿಯಾಗಿ ಫಿಲ್ ಮಾಡ್ಬೋದು. ಏನಂತಂದರೆ ಇಟ್ ಈಸ್, ಟೆಲ್ ಮೀ ವಾಟ್ ಈಸ್ ದ ಆನ್ಸರ್. ಎಸ್, ಯು ಆರ್ ರೈಟ್. ಆಸ್ a part of NSS is introduced as a part of college curriculum. The NSS volunteers become dash well versed or to come off.
ಟೆಲ್ ಮಿ ವಾಟ್ ಇಸ್ ದ ಆನ್ಸರ್? ಬಿಕಮ್, ಟು ಕಮ್ ಆಫ್ ಫಿಟ್ ಆಗೋದಿಲ್ಲ. ಸೊ ಇಟ್ ಇಸ್ ಬಿಕಮ್ ವೆಲ್ ವರ್ಸ್ಡ್. ನಾನು ನಿಮಗೆ ಮೀನಿಂಗ್ ಹೇಳ್ತೀನಿ. ಅಂದರೆ NSS ಈಸ್ ಇಂಟ್ರಡ್ಯೂಸ್ಡ್ ಆ್ಯಸ್ ಅ ಪಾರ್ಟ್ ಆಫ್ ಕಾಲೇಜ್ ಕರಿಕ್ಯುಲಮ್ ಅಂತಂದರೆ ಕಾಲೇಜ್ ಪಠ್ಯಕ್ರಮದ ಒಂದು ಭಾಗವಾಗಿ ತರಲಾಗಿದೆ ಅಂತ ಇದರ ಅರ್ಥ. ಆ್ಯಸ್ ಅ ಪಾರ್ಟ್ ಆಫ್ ಅಂತಂದರೆ ಒಂದು ಅಂಗವಾಗಿ, ಇಂಟಿಗ್ರೇಟೆಡ್ ಫ್ರ್ಯಾಕ್ಷನ್ ಅಥವಾ ಯೂನಿಟ್. ಇದರಿಂದ ವಾಲಂಟಿಯರ್ಸ್ ಸಮಾಜ ಸೇವೆಯಲ್ಲಿ ವೆಲ್ ವರ್ಸ್ಡ್ ಅಂತಂದರೆ ಏನು? ಪರಿಣಿತರಾಗುವುದು. ನಾವು ಮೊದಲೇ ನೋಡಿದ ಹಾಗೆ ವೆಲ್ವರ್ಸ್ ಅಂತಂದರೆ ನುರಿತರಾಗುವುದು ಅಂತ ಅರ್ಥ. ಮುಂದಿನ ಪ್ರಶ್ನೆ 11th question. The traffic in the big cities is increasing by dash day by day. It has become difficult for the commuters dash when they are caught in a traffic jam. See, the options here are to keep one's shirts on, to look up to, leaps and bounds. Leaps and bounds ನೀವು ಯಾವುದಾದ್ರೂ ಪಾಠದಲ್ಲಿ ನೋಡಿದ್ದೀರಾ? ನೆನಪಿಸ್ಕೊಳ್ಳಿ. ಇನ್ಕ್ರೀಸಿಂಗ್, leaps and bounds. Okay, it has become difficult for the commuters dash ಅಂತಂದರೆ to keep one's shirt on. ಇದರ ಅರ್ಥ ನೋಡೋಣ ಏನು ಅಂತ. ಸಿಟಿಗಳಲ್ಲಿ ಟ್ರಾಫಿಕ್ಕು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ ಅಲ್ವಾ? ಇನ್ಕ್ರೀಸಿಂಗ್ ಲೀಪ್ಸ್ ಆ್ಯಂಡ್ ಬೌನ್ಸ್. ಲೀಪ್ಸ್ ಆ್ಯಂಡ್ ಬೌನ್ಸ್ ಅಂದರೆ ಅತಿ ವೇಗವಾಗಿ ಬೆಳೆಯುವುದು ಅಂತ, ರ್ಯಾಪಿಡ್ಲಿ ಆರ್ ಫಾಸ್ಟ್ ರೇಟ್. ಇಂಥ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಬಿದ್ದಾಗ ಚಾಲಕರು ತಮ್ಮ ತಾಳ್ಮೆನ ಕಳ್ಕೊಳ್ತಾರೆ ಅಲ್ವಾ? ತಾಳ್ಮೆಯಿಂದ ಇರೋದು ಕಷ್ಟ. ಅದಕ್ಕೆ ಏನಂತ ಅಂತಾರೆ? ಟು ಕೀಪ್ಸ್ ಒನ್ ಶರ್ಟ್ ಆನ್ ಅಂದರೆ ಕೋಪ ಮಾಡ್ಕೊಳ್ದೆ ತಾಳ್ಮೆಯಿಂದ ಇರುವುದು. ಟು ಸ್ಟೇ ಕಾಮ್ ಆ್ಯಂಡ್ ಪೇಷಂಟ್ ಅಂತ ಇದರ ಅರ್ಥ. ಮುಂದಿನ ಪ್ರಶ್ನೆ. The doctor suggests the diabetic patients dash to follow particular order of consuming diverse food items. They further ask the patients to dash the consumption of junk food. ಇಲ್ಲಿ ಯಾವ್ಯಾವ್ದು ಆಪ್ಷನ್ಸ್ ನೋಡೋಣ. ಗಿವ್ ಅಪ್, ಔಟ್ ಆಫ್ ಹ್ಯಾಂಡ್, ಕೀಪ್ ಇಟ್ ಇನ್ ಮೈಂಡ್. ನಾವು ಇಲ್ಲಿ ಫಸ್ಟು ಈ ಕಾಂಟೆಕ್ಸ್ಟ್ ಏನು ಅಂತ ನೋಡೋಣ. ವಾಟ್ ಈಸ್ ದ ಸಿಚುಯೇಷನ್ ಹಿಯರ್? ಹಿಯರ್ ದ ಡಾಕ್ಟರ್ ಇಸ್ ಸಜೆಸ್ಟಿಂಗ್ ಹಿಸ್ ಡಯಾಬಿಟಿಕ್ ಪೇಷಂಟ್ಸ್ ಏನು? ಟು ಫಾಲೋ ಪರ್ಟಿಕ್ಯುಲರ್ ಆರ್ಡರ್ ಆಫ್ ಕನ್ಸ್ಯೂಮಿಂಗ್ ಫುಡ್ ಐಟಮ್ಸ್. ಆಯಿತಾ? ಇನ್ನೊಂದು ಮತ್ತೆ ಡಾಕ್ಟರ್ ಏನಂತ ಹೇಳ್ತಾ ಇದ್ದಾರೆ? ಡ್ಯಾಶ್ ದ ಕನ್ಸಂಪ್ಷನ್ ಆಫ್ ಜಂಕ್ ಫುಡ್. ಓಕೆ, ನಿಮ್ಗೆ ಇವಾಗಲೇ ಅರ್ಥ ಆಗಿರ್ಬೋದು ಏನಿರ್ಬೋದು ಅಂತ. ಓಕೆ, ಹಿಯರ್ ಇಲ್ಲಿ ಕೀಪ್ ಇಟ್ ಇನ್ ಮೈಂಡ್ ಅಂತ ಇದೆ ಪೇಷನ್ಸ್. ಆಮೇಲೆ ಇನ್ನೊಂದು ಔಟ್ ಆಫ್ ಹ್ಯಾಂಡ್. ದ ಡಾಕ್ಟರ್ ಸಜೆಸ್ಟ್ ದ ಡಯಾಬಿಟಿಕ್ ಪೇಷಂಟ್ಸ್ ಟು ಔಟ್ ಆಫ್ ಹ್ಯಾಂಡ್ ಆಗೋದಿಲ್ಲ. ದೇ ಫರ್ದರ್ ಆಸ್ ದ ಪೇಷಂಟ್ಸ್ ಟು ಔಟ್ ಆಫ್ ಹ್ಯಾಂಡ್ ದ ಕನ್ಸಂಪ್ಷನ್ ಆಫ್ ಜಂಕ್ ಫುಡ್ ಆಗೋದಿಲ್ಲ. ಸೊ ಔಟ್ ಆಫ್ ಹ್ಯಾಂಡ್ ಇಸ್ ಕಂಪ್ಲೀಟ್ಲಿ ರೂಲ್ಡ್ ಔಟ್ ಹಿಯರ್. ಸೊ ವಿ ಹ್ಯಾವ್ ಟು ಡಿಸೈಡ್ ಬಿಟ್ವೀನ್ ಗಿವ್ ಅಪ್ ಆ್ಯಂಡ್ ಕೀಪ್ ಇಟ್ ಇನ್ ಮೈಂಡ್. ಓಕೆ, ಕ್ಯಾನ್ ವಿ ರೈಟ್ ಕೀಪ್ ಇಟ್ ಇನ್ ಮೈಂಡ್ ಹಿಯರ್? ದ ಡಾಕ್ಟರ್ ಸಜೆಸ್ಟ್ ದ ಡಯಾಬಿಟಿಕ್ ಪೇಷಂಟ್ಸ್ ಟು ಕೀಪ್ ಇಟ್ ಇನ್ ಮೈಂಡ್ ಟು ಫಾಲೋ ಅ ಪರ್ಟಿಕ್ಯುಲರ್ ಆರ್ಡರ್ ಆಫ್ ಕನ್ಸ್ಯೂಮಿಂಗ್ ಡೈವರ್ಸ್ ಫುಡ್ ಐಟಮ್ಸ್. ಎಸ್ ಆಗುತ್ತೆ. ಇಲ್ಲಿ ದೇ ಫರ್ದರ್ ಆಸ್ ದ ಪೇಷಂಟ್ಸ್ ಟು ಗಿವ್ ಅಪ್ ಆಗುತ್ತಾ? ಎಸ್ ಆಗುತ್ತೆ. ಸೊ ಬರೆಯೋಣವಾ? ಅಂದರೆ ಇದರ ಅರ್ಥ ಏನು? ಡಾಕ್ಟರ್ಸ್ ಡಯಾಬಿಟಿಕ್ ಪೇಷಂಟ್ಸ್ಗೆ ಆಹಾರ ಕ್ರಮವನ್ನು ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಕೀಪ್ ಇಟ್ ಇನ್ ಮೈಂಡ್ ಅಂತಂದರೆ ನೆನಪಲ್ಲಿ ಇಟ್ಕೊಳ್ಳೋದು. ಮತ್ತು ಜಂಕ್ ಫುಡ್ ತಿನ್ನೋದನ್ನು ಗಿವ್ ಅಪ್ ಮಾಡಿ. ಗಿವ್ ಅಪ್ ಅಂತಂದರೆ ಸಂಪೂರ್ಣವಾಗಿ ಬಿಡೋದಕ್ಕೆ ಹೇಳ್ತಾರೆ. ಮುಂದಿನ ಪ್ರಶ್ನೆ. ದ ಕ್ರಿಮಿನಲ್ ಕಂಪ್ಲೇಂಟ್ that the King of Monaco had ruined his character and people would dash on him, and in addition he got dash of working, thus he claimed pension. ಇಲ್ಲಿ ನೋಡೋಣ ಏನೇನು ಆಪ್ಷನ್ಸ್ ಇದೆ. ಔಟ್ ಆಫ್ ದ ವೇ, ಗೆಟ್ ರಿಡ್ ಆಫ್, ಟರ್ನ್ ದೇರ್ ಬ್ಯಾಕ್ಸ್. ಓಕೆ, ದ ಪೀಪಲ್ ವುಡ್ ಔಟ್ ಆಫ್ ವೇ ಅಂತ ಆಗುತ್ತಾ? ಇಲ್ಲ. ಆಮೇಲೆ ಹಿ ಹ್ಯಾಡ್ ಗಾಟ್ ಔಟ್ ಆಫ್ ವೇ ಆಫ್ ವರ್ಕಿಂಗ್ ಆಗುತ್ತಾ? ಆಗಬಹುದು. ನೆಕ್ಸ್ಟ್ ಇಲ್ಲಿ ನೋಡೋಣ. ಮೊನಾಕೋ, ದ ಕಿಂಗ್ ಆಫ್ ಮೊನಾಕೋ ಹ್ಯಾಡ್ ರೂಯಿಂಡ್ ಹಿಸ್ ಕ್ಯಾರೆಕ್ಟರ್ ಆ್ಯಂಡ್ ಪೀಪಲ್ ವುಡ್ ಗೆಟ್ ರಿಡ್ ಆಫ್ ಆನ್ ಹಿಮ್ ಅಂತ ಆಗುತ್ತಾ? ಆಗೋದಿಲ್ಲ. ಇಲ್ಲಿ ಗೆಟ್ ರಿಡ್ ಆಫ್ ಆಗುತ್ತಾ? ಹಿ ಹ್ಯಾಡ್ ಗಾಟ್ ಗೆಟ್ ರಿಡ್ ಆಫ್ ಹಿಮ್ ಆಗುತ್ತಾ? ಆಗೋದಿಲ್ಲ. ಸೊ ಗೆಟ್ ರಿಡ್ ಆಫ್ ಹಿಮ್ ಇಸ್ ಕಂಪ್ಲೀಟ್ಲಿ ರೂಲ್ಡ್ ಔಟ್. ಇವಾಗ ವಿ ಹ್ಯಾವ್ ಟು ಡಿಸೈಡ್ ಬಿಟ್ವೀನ್ ದೀಸ್ ಟು ಆಪ್ಷನ್ಸ್. ಓಕೆ, ದ ಕಿಂಗ್ ಆಫ್ ಮೊನಾಕೋ ಹ್ಯಾಡ್ ರೂಯಿಂಡ್ ಹಿಸ್ ಕ್ಯಾರೆಕ್ಟರ್ ಆ್ಯಂಡ್ ಪೀಪಲ್ ವುಡ್ ಔಟ್ ಆಫ್ ದ ವೇ ಆಗುತ್ತಾ? ಆಗೋದಿಲ್ಲ. ಇಲ್ಲಿ ಟರ್ನ್ ದೇರ್ ಬ್ಯಾಕ್ಸ್ ಆಗುತ್ತಾ? ಆಗುತ್ತೆ. ಯಾಕಾಗುತ್ತೆ ಅಂತ ಹೇಳ್ತೀನಿ ನಾನು. ಹಿ ಹ್ಯಾಡ್ ಗಾಟ್ ಡ್ಯಾಶ್ ಆಫ್ ವರ್ಕಿಂಗ್, ಹಿ ಹ್ಯಾಡ್ ಗಾಟ್ ಔಟ್ ಆಫ್ ದ ವೇ ಆಫ್ ವರ್ಕಿಂಗ್ ಆಗುತ್ತಾ? ಇವಾಗ ಉಳಿದಿರೋದು ಅದೇ ಆಪ್ಷನ್ನು, ಅದನ್ನು ಫಿಲ್ ಮಾಡೋಣ.
ನಮಗೆ ಮೀನಿಂಗ್ ಅರ್ಥ ಆಯಿತು, ಫಿಲ್ ಮಾಡ್ತಿದ್ದೀವಿ ಅಂದರೆ ವೆಲ್ ಆ್ಯಂಡ್ ಗುಡ್. ಇಲ್ಲದಿದ್ದರೆ ಹೀಗೆ ನಾನು ನಿಮಗೆ ಹೇಳ್ಕೊಟ್ಟಿರೋ ಟೆಕ್ನಿಕ್ಸ್, ನನ್ನ ಹಳೆ ವಿಡಿಯೋದಲ್ಲಿ ಹೇಳ್ಕೊಟ್ಟಿರೋ ಟೆಕ್ನಿಕ್ಸ್ ಪ್ರಕಾರ ನಾವು ಈ ಥರ ರೂಲ್ ಆಫ್ ಎಲಿಮಿನೇಷನ್ನ ಉಪಯೋಗಿಸಿ ನಾವು ಹೀಗೆ ವಿ ಹ್ಯಾವ್ ಟು ಅರೈವ್ ಅಟ್ ದ ಆನ್ಸರ್. ಟರ್ನ್ ದೇರ್ ಬ್ಯಾಕ್ಸ್ ಅಂತಂದರೆ ಏನು ಅಂತಂದರೆ 2 ಡಿಯರಿಂದ ಪಾಠದಿದು. ಅಪರಾಧಿ ಏನಂತ ಹೇಳ್ತಾನೆ, ನಾನು ಹೊರಗೆ ಹೋದರೆ ಜನ ನನ್ನ ಕಡೆ ತಿರುಗಿ ಕೂಡ ನೋಡೋದಿಲ್ಲ, ಮುಖ ತಿರುಗಿಸ್ಕೊಳ್ತಾರೆ ಅಂತಂದರೆ ಪೀಪಲ್ ವುಡ್ ಟರ್ನ್ ದೇರ್ ಬ್ಯಾಕ್ಸ್ ಅಂತಂದರೆ ಸಹಾಯ ಮಾಡದೆ ಅಥವಾ ಗೌರವ ಕೊಡದೆ ತಿರಸ್ಕರಿಸೋದು ಅಂತ ಅರ್ಥ. ಟು ರಿಜೆಕ್ಟ್ ಆರ್ ಅಬೆಂಡನ್. ಅದಲ್ಲದೆ ಇನ್ ಅಡಿಷನ್ ಅದಲ್ಲದೆ ಹಿ ಹ್ಯಾಡ್ ಗಾಟ್ ಔಟ್ ಆಫ್ ದ ವೇ ಆಫ್ ವರ್ಕಿಂಗ್. ಔಟ್ ಆಫ್ ದ ವೇ ಅಂತಂತಂದರೆ ಅವನಿಗೆ ಅಭ್ಯಾಸ ಹೊರಟೋಗಿದೆ, ರೂಢಿ ತಪ್ಪೋಗಿರೋದು ಅಂತ ಅರ್ಥ. ಔಟ್ ಆಫ್ ಹ್ಯಾಬಿಟ್ ಅಂತ ಇದರ ಅರ್ಥ. ನೆಕ್ಸ್ಟ್ ಒನ್, ಇಟ್ ವಾಸ್ ದ ಟೈಮ್ ಆಫ್ ಎಲೆಕ್ಷನ್. The campaign in Umuofia was dash. All knew that the Honorable Minister Marcus Ibe would have a dash. The options given are in a soup, landslide victory, in full swing. This again, you know that it is from the voter. You know the context of this paragraph. Okay, it was election time. The campaign in Umuofia was in option. So in a soup, landslide victory, in full swing. Idaredu agadilla alva. So the correct answer here, first blank, you have to fill it with in full swing. Next, all knew that Honorable Minister Marcus Ibe would have a. In a soup agadilla, in full swing already fill agide. So the remaining answer is landslide victory. ಯಾಕೆ ಇದು ಕರೆಕ್ಟ್ ಉತ್ತರ ಅಂತಂದರೆ, ಉಮೋಫಿಯಾದಲ್ಲಿ ಎಲೆಕ್ಷನ್ ಪ್ರಚಾರ ಭರ್ಜರಿಯಾಗಿ ನಡೀತಾ ಇತ್ತು. ಇನ್ ಫುಲ್ ಸ್ವಿಂಗ್ ಅಂತಂದರೆ ಅತ್ಯಂತ ಬಿರುಸಿನಿಂದ ಉತ್ತುಂಗದಲ್ಲಿ ನಡೆಯೋದು ಅಂತ. ಅಟ್ ದ ಪೀಕ್ ಆಫ್ ಆ್ಯಕ್ಟಿವಿಟಿ. ಎಲ್ಲರಿಗೂ ಗೊತ್ತಿತ್ತು ಮಾರ್ಕಸ್ ಇಬೆ ಭರ್ಜರಿ ಜಯ ಸಾಧಿಸ್ತಾರೆ ಅಂತ. ಅಂದರೆ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಅಂತಂದರೆ ಬಹುಮತದ ದೊಡ್ಡ ಗೆಲುವು, ಆ್ಯಂಡ್ ಓವರ್ವೆಲ್ಮಿಂಗ್ ಎಲೆಕ್ಷನ್ ವಿಕ್ಟ್ರಿ ಅಂತ ಇದರ ಅರ್ಥ. Before we move on to the last question, students, I want you to give a like if you really like this video, and if you feel that it is useful to you, then please do share it with your friends and leave your comments, because your comments really motivate me to come up with much more interesting videos. And don't forget to subscribe if you have not already have subscribed. Now the last question of this video. Anil Kumble is called one of the greatest bowlers in cricket. He never dashed from practice as a young cricketer. Due to his regular practice, he became dash in the art of bowling. So, vanish into elladru agatta? He never vanish into agadilla. Due to his regular practice, he became vanish into agatta? Illa. So, ಎರಡು blanks ಗೂ vanish into fit ಆಗಲ್ಲ. So, it is completely ruled out. ಇವಾಗ ನೋಡೋಣ. ಇಲ್ಲಿ he never well-versed agadilla, so he never shied away from practice as a young cricketer. Due to his regular practice, he became dash in the art of bowling. He became well-versed. ಇದು ನಮ್ಮ ಮೊದಲನೇ ಸಚಿನ್ ತೆಂಡೂಲ್ಕರ್ ಪ್ರಶ್ನೆ ಥರನೇ ಇದೆ ಅಲ್ವಾ? ಕುಂಬ್ಳೆ ಯಾವತ್ತು ಪ್ರಾಕ್ಟೀಸಿಂದ ಹಿಂದೆ ಸರಿಲಿಲ್ಲ, ದಟ್ ಇಸ್ ಶೈಡ್ ಅವೇ ಅಂದರೆ ಹಿಂದೆ ಸರಿಯೋದು. ಅದರಿಂದ ಅವರು ಬೌಲಿಂಗ್ ಕಲಿಯಲ್ಲಿ ಪ್ರವೀಣರಾದರು. ವೆಲ್-ವರ್ಸ್ಡ್ ಅಂತಂದರೆ ಪ್ರವೀಣರಾಗೋದು ಅಂತ. ಓಕೆ, ಸೊ ದಟ್ಸ್ ಇಟ್. ಎಕ್ಸ್ಪ್ರೆಷನ್ಸ್ನಲ್ಲಿ ಪೂರ್ತಿ ಮಾರ್ಕ್ಸ್ ಪಡಿಬೇಕು ಅಂತಂದರೆ ಇಡೀ ಪ್ಯಾರಾಗ್ರಾಫ್ನ ಅರ್ಥ ಮಾಡಿಕೊಂಡು ಆಪ್ಷನ್ಸ್ನ ಎಲಿಮಿನೇಟ್ ಮಾಡ್ತಾ ಬರೀರಿ. ಎಕ್ಸಾಮ್ನಲ್ಲಿ ಎಲ್ಲ ಒಳ್ಳೆ ಲಕ್ಕು ನಿಮ್ದಾಗಲಿ. ಗುಡ್ ಲಕ್. ಐ ವಿಶ್ ಯು ಗುಡ್ ಲಕ್ ಆ್ಯಂಡ್ ಆಲ್ ದ ಬೆಸ್ಟ್. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟಡಿ ಹಾರ್ಡ್, ಸ್ಟೇ ಕಾನ್ಫಿಡೆಂಟ್ ಆ್ಯಂಡ್ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬೈ ಬಾಯ್.